ನಿಮ್ಗೆ ನಿದ್ದೆ ಬರ್ತಾ ಇಲ್ವಾ? ಈ ಪಾಯಸ ಕುಡ್ದ್ ನೋಡಿ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಏನಪ್ಪಾ ಬೆಳಬೆಳಗ್ಗೆನೆ ಹುಡುಕ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು. ಪಾಯಸ ಮಾಡೋದಕ್ಕೆ ಎಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿಬ್ಬರಿಗೂ ಮಕ್ಳಿಗೆ ರಜಾ ಇದೆ. ಹಂಗಾಗಿ ನಿಧಾನಕ್ ಮಾಡಿದ್ರು ನಡೆಯುತ್ತೆ. ಏನು ಟೆನ್ಷನ್ ಇಲ್ಲ. ಹಂಗಾಗಿ ಇವಾಗ ನೋಡ್ಕೊಂಡ್ರು ಆಯ್ತು ಅಂತ ಅನ್ಬಿಟ್ಟು ಇದೆಯಾ ಅಂತ ಅನ್ಬಿಟ್ಟು ನೋಡ್ಕೊಳ್ತಾ ಇದ್ದೀನಿ. ಯಾವ ವಿಷಯಕ್ಕೆ ಏನ್ ಖುಷಿ ವಿಷಯ ಪಾಯಸ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಹೌದು 20,000 ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂನು. ಹಂಗಾಗಿ 20,000 ಆದಾಗ ಮಾಡೋದಕ್ಕಾಗಿಲ್ಲ. 20,200 ಆಗಿದ್ದಾರೆ. ಇವಾಗ ಮಾಡ್ತಾ ಇದ್ದೀನಿ ಇವತ್ತು. ಹಂಗಾಗಿ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇವತ್ತು ಆಹ್, ನಾನು ಸಂಡೇ ಎಲ್ಲ ರುಬ್ಬಿಟ್ಟಿದ್ದೆ. ಗೊತ್ತಿತ್ತು ಮಕ್ಳಿಗಿಬ್ರಿಗೂ ರಜಾ ಇದೆ ಅಂತ. ಇರ್ಲಿ ಮನೇಲಿದ್ರುನು ದೋಸೆ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಮಕ್ಳು. ಹಂಗಾಗಿ ಆಲೂಗೆಡ್ಡೆ ಪಲ್ಯ ಮಾಡ್ಕೊಡೋಣ ಅಂತ ಅನ್ಬಿಟ್ಟು ಆಲೂಗೆಡ್ಡೆನು ಕೂಡ ತರ್ಸಿಟ್ಕೊಂಡಿದ್ದೆ. ಏನ್ ಮಾಡ್ದೆ ಅಂತಂದ್ರೆ ಹಾಲ್ನ ಕಾಯಿಸ್ಬಿಟ್ಟು ಇನ್ನೊಂದ್ ಸ್ವಲ್ಪ ಹಾಲ್ನ ಕುದಿಯೋದಕ್ಕೆ ಇಟ್ಬಿಟ್ಟು ಹೋಗಿದ್ದೀನಿ. ಅಷ್ಟ್ರಲ್ಲಿ ಕಸದ ಗಾಡಿ ಬಂತ. ಅಲ್ಗ್ ಹಾಕೋಣ ಅಂತ ಹೋದೆ. ಹಾಲೆಲ್ಲ ಇದಾಗೋಯ್ತು. ಇವಾಗ ನೋಡಿ ಮಕ್ಳಿಗಿಬ್ಬರಿಗೂನು ಮಕ್ಳಿಗಂತಲ್ಲ ಎಲ್ಲಾರ್ಗು ಮನೇಲಿ ಸಬ್ಜಿ ಸೀಡ್ಸ್‌ನ ನೆನೆ ಹಾಕಿದ್ದೆ. ಸ್ವಲ್ಪ ಹೀಟ್ ಆಗಿತ್ತು ಅಂತ ಅನ್ಬಿಟ್ಟು ನೀರ್ಗ್ ಹಾಕಿ ಒಂದೊಂದ್ ದಿನ ಒಂದೊಂದ್ ವಾಟರ್ ಕುಡಿಯೋದಲ್ವಾ. ಹಂಗಾಗಿ ಆಲೂಗೆಡ್ಡೆನೆಲ್ಲ ತೊಳ್ದು ಇಟ್ಕೊಂಡೆ. ಈ ಹಾಲೇನ್ ಗೊತ್ತಾ ಫಿಲ್ಟರ್ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಇದು ಗ್ರೀನ್ ಕಲರು ಸಕ್ಕತ್ತಾಗಿರುತ್ತೆ ಟೇಸ್ಟು. ಹಂಗಾಗಿ ಇದನ್ನೇ ತರ್ಸ್ಕೊಳ್ತೀನಿ. ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೆಣಸನ್ನ ಕೂಗಿಸ್ದೆ ಅದೇ ಕುಕ್ಕರ್‌ನ ನಾನು. ಅದನ್ನ ಶಿಫ್ಟ್ ಮಾಡ್ಬಿಟ್ಟು ಅದೇ ಕುಕ್ಕರಲ್ಲಿ ಇವಾಗ ಆಲೂಗೆಡ್ಡೆನ ಬೇಯೋದಕ್ಕೆ ಇಟ್ಬಿಡೋಣ ಅದ್ರಲ್ಲಿ ಅಂತ ಅನ್ಬಿಟ್ಟು ಆಲೂಗೆಡ್ಡೆ ಎಲ್ಲ ತೊಳ್ದು ಇಟ್ಕೊಂಡಿದ್ನಲ್ವಾ ಕುಕ್ಕರಲ್ಲಿ ಚಿಕ್ಕ ಕುಕ್ಕರಲ್ಲಿ ತಗೊಂಡು ಹಾಕ್ಬಿಡೋಣ ಅಂತ ಅನ್ಬಿಟ್ಟು ಅದೇ ಟೈಮಲ್ಲಿ ಮನೆಯವ್ರು ಕೂಡ ಬಂದ್ರು. ಜ್ಯೂಸ್ ಕೂಡ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಪಟ್ ಪಟ್ ಅಂತ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಅಡ್ಗೆ ಮನೇಲಿ ಇತ್ತು ಅಂತಂದ್ರೆ ಅಕ್ಕಪಕ್ಕ ಯಾವ್ದಾದ್ ಕೆಲಸ ಆಗ್ತಾ ಇರುತ್ತೆ. ಒಂದ್ ಕಡೆ ಹಾಲ್ ಕಾಯ್ತಾ ಇರುತ್ತೆ, ಒಂದ್ ಕಡೆ ಜ್ಯೂಸ್ ರೆಡಿ ಆಗ್ತಾ ಇರುತ್ತೆ, ಇನ್ನೊಂದ್ ಕಡೆ ಈರುಳ್ಳಿ ಕಟ್ ಮಾಡ್ತಾ ಇರ್ತೀವಿ. ಈ ತರ ಪಟ್ ಪಟ್ ಅಂತ ಅನ್ಬಿಟ್ಟು ಕೆಲಸಗಳು ಆಗ್ತಾನೆ ಇರುತ್ತೆ. ಹಂಗಾಗಿ ಅದ್ರ ಜೊತೆಗೆ ಕ್ಲೀನಿಂಗ್ ಕೂಡ ಅಲ್ಲಲ್ಲೇ ಮಾಡ್ಕೊತಾ ಇದ್ರೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತೆ. ಹಂಗಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯಕ್ಕೆಲ್ಲ ಬೇಕಲ್ವಾ ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ಖಾರವಾಗಿ ಮಾಡಿದ್ರೆ ಆಲೂಗೆಡ್ಡೆ ಪಲ್ಯ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಹಂಗಾಗಿ ಕಟ್ ಮಾಡ್ಕೊಂಡು ಮಾಡೋಣ ಅಂತ ಅನ್ಬಿಟ್ಟು ಅದ್ರ ಜೊತೆ ತರಕಾರಿ ಸಾಂಬಾರ್ ಕೂಡ ಮಾಡ್ಕೊಳ್ಬೇಕು. ಅದಕ್ಕೂ ಕೂಡ ಸೇರಿಸಿ ನಾನು ಈರುಳ್ಳಿ, ಟೊಮೆಟೊ ಎಲ್ಲಾನು ಕೂಡ ಕಟ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೋಷಿಯಲ್ ಮೀಡಿಯಾಗೆ ನಾನಂತೂ ಬರ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಮುಂಚೆಯಿಂದಾನು ಸ್ವಲ್ಪ ಶೈ ನೇಚರು ನಂದು. ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ. ಎಲ್ಲಿ ಮಾತಾಡ್ಬೇಕು ಅಲ್ಲೂ ಮಾತಾಡಲ್ಲ. ಎಲ್ಲಿ ಮಾತಾಡ್ಬಾರ್ದು ಅಲ್ಲೂ ಮಾತಾಡಲ್ಲ. ಮನೆಗ್ ಬಂದ್ಬಿಟ್ಟು ಯಾಕೆ ಅವ್ರು ಹಂಗಂದ್ರು, ಯಾಕೆ ಹಿಂಗಂದ್ರು ಅಂತ ಯೋಚನೆ ಮಾಡ್ತಿದ್ದಂತ ನಂದು ಮೈಂಡ್ ಸೆಟ್ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ಎಷ್ಟು ನನ್ನ ಮೈಂಡ್ ಸೆಟ್ ಚೇಂಜ್ ಆಗಿದೆ ಅಂತಂದ್ರೆ ನಿಮ್ಮ ಒಂದೊಂದು ಕಮೆಂಟು ನನಗೆ ಪಾಸಿಟಿವ್ ಆಗಿ ನನ್ನ ಲೈಫಲ್ಲಿ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ತರನು ಯೋಚನೆ ಮಾಡ್ಬೋದಲ್ವಾ ಅಂತ ಅನ್ಸುತ್ತೆ. ಯಾವುದೇ ಒಂದು ಇದಾದ್ರೂ ಅದನ್ನ ಪಾಸಿಟಿವ್ ಸೈಡೇ ನಾನು ಯೋಚನೆ ಮಾಡಿರ್ತೀನಿ. ಅದು ನೆಗೆಟಿವ್ ಇದ್ರೂನು ಪರವಾಗಿಲ್ಲ. ನನ್ನ ಪರವಾಗಿ ನಾನು ಯೋಚನೆ ಮಾಡೋದು ಪಾಸಿಟಿವೇ ಅಂತ ಅನ್ಸುತ್ತೆ. ಒಂದಿನ ವಿಡಿಯೋ ಪೋಸ್ಟ್ ಮಾಡಿಲ್ಲ ಅಂದ್ರೆ ಏನಾಯ್ತು ಗೀತಾ ಹುಷಾರಿಲ್ವಾ ಅಥವಾ ಎಲ್ಲ ಇದೆ ನಿಮ್ಗೆ ಯಾಕೆ ಕೆಲ್ಸದವ್ರು ಇಟ್ಕೊಳ್ಳಲ್ಲ ಎಲ್ಲಾನು ಒಂದೇ ಒಬ್ರೇ ಮಾಡ್ತೀರಾ ನೀವು ಅಂತೆಲ್ಲ ಕಮೆಂಟ್ ಹಾಕ್ತೀರಾ. ಆಮೇಲೆ ನಾನು ನಿಮ್ಗೆ ಬೋರ್ ಆಗುತ್ತೆ ಅಂತ ಶಾರ್ಟ್ಸ್ ಅಲ್ಲಿ ಸ್ವಲ್ಪನೇ ವಿಡಿಯೋನ ಆಡ್ ಮಾಡಿರ್ತೀನ. ಗೀತಾ ಇನ್ನೊಂದ್ ಸ್ವಲ್ಪ ಆಡ್ ಮಾಡಿ ನಿಮ್ ವಿಡಿಯೋ ಬೇಗ ಮುಗ್ದೋಗುತ್ತೆ ಅಂತೆಲ್ಲ ಹಾಕ್ತಾ ಇರ್ತೀರಲ್ವಾ. ತುಂಬಾನೇ ಖುಷಿ ಆಗುತ್ತೆ ಕೇಳೋದಕ್ಕೆ. ನಾನಂತೂ ಅಂದ್ರೆ ಅಕ್ಕ ತಂಗಿರು ಯಾರು ಇಲ್ದೆ ಒಬ್ಳೆ ನನ್ನ ತಮ್ಮ ಒಬ್ಬ. ಹಂಗಾಗಿ ನೀವೆಲ್ಲರೂ ನನ್ಗೆ ಎಷ್ಟೋ ಜನ ಸಿಸ್ಟರ್ಸ್ ಇದ್ರಲ್ಲಿ ಸಿಕ್ಕಿದ್ದೀರಾ ಅಂತ ಹೇಳ್ಬೋದು. ಅಷ್ಟು ಪ್ರೀತಿಯಿಂದ ನನ್ಗೆ ಕಮೆಂಟ್ ಮಾಡ್ತೀರಾ. ನಾನು ಯಾರು ಅಂತ ನಿಮ್ಗೆ ಗೊತ್ತು, ವಿಡಿಯೋ ಮೂಲಕ ನೋಡಿದೀರಾ. ಆದ್ರೆ ನೀವ್ಯಾರು ಅಂತ ನನ್ಗೆ ಗೊತ್ತಿಲ್ವಲ್ಲ. ಒಂಥರ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಬೆಳಿಗ್ಗೆ ಎದ್ದಾಗ ನಿಮ್ದೊಂದು ಕಮೆಂಟ್ ನೋಡಿದಾಗ ನಂಗೆ ತುಂಬಾ ಎನರ್ಜಿ ಬಂದಂಗ ಅನ್ಸುತ್ತೆ. ಇವಾಗ ಮೆಹಂದಿ ಹಾಕೋತಾ ಇದ್ದೀನಿ. ಮೆಹಂದಿ ನಿಮ್ಗೆ ಗೊತ್ತು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ನಾನು ಅಂತ, ನ್ಯಾಚುರಲ್ದು. ಹಂಗಾಗಿ ಇದನ್ನ ಹಾಲು ಮತ್ತೆ ನೀರು ಎರಡನ್ನೂ ಕಾಯಿಸಿ ಇಟ್ಟಿದ್ದೆ. ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೆನಿಬೇಕು 10 ಮಿನಿಟ್ಸ್ ಬೇಕು ಆಯ್ತಾ. ಅಷ್ಟರಲ್ಲಿ ಈ ಪಾತ್ರೆಗಳನ್ನ ತೊಳ್ಕೊಂಬಿಡೋಣ. ಸ್ವಲ್ಪನೇ ಪಾತ್ರೆ ಇರೋದು. ಇದೇ ಹಾಲೆಲ್ಲ ಕಾಯಿಸಿದ್ನಲ್ಲ ಅದು ಜ್ಯೂಸ್ ಮಾಡಿರೋದು ಇದೆಲ್ಲ ಇತ್ತಲ್ಲ. ಹಂಗಾಗಿ ಎಲ್ಲಾನು ಕೂಡ ಅಷ್ಟರಲ್ಲಿ ತೊಳ್ದ್ಬಿಡೋಣ ಅಂತ ಅನ್ಬಿಟ್ಟು ಅದನ್ನು ಕೂಡ ಬೇಗ ಬೇಗ ತೊಳ್ಕೊಳ್ತಾ ಇದ್ದೀನಿ. ಈ ಒಂದು ಕಂಟೆಂಟ್ ಕ್ರಿಯೇಷನ್ ಅಂತ ಅನ್ನೋದು ಹೆಂಗ್ ಮಾಡೋದು, ಎಡಿಟಿಂಗ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಂದ್ ಸೆಲ್ಫಿ ಕೂಡ ನಾನು ತಗೊಳ್ತಿರ್ಲಿಲ್ಲ. ಅಲ್ಲಿ ಏನ್ ಮೂಮೆಂಟ್ ಇದೆ ಅದನ್ನ ನಾನು ಎಂಜಾಯ್ ಮಾಡ್ತಾ ಇದ್ದೆ ಮುಂಚೆ ಎಲ್ಲ. ಏ ಫೋಟೋ ಎಲ್ಲ ಯಾಕೆ, ನಮ್ ಕಣ್ಣಿಂದ ನೋಡಿದ್ರೆ ಸಾಕು, ಖುಷಿ ಆಗುತ್ತೆ ನಮ್ಮ ಮನ್ಸಿಗೆ ಅನ್ನೋ ಮನಸ್ಥಿತಿ ನಂದು. ಆಮೇಲೆ ಈ ಕಂಟೆಂಟ್ ಕ್ರಿಯೇಷನ್ ಬಂದಾಗ ಇವಾಗ ಎಲ್ಲಾನು ಕ್ಯಾಪ್ಚರ್ ಮಾಡ್ಬೇಕಲ್ಲ. ಒಂದೊಂದ್ಸಲಿ ಏನಾಗುತ್ತೆ, ಏನು ಬೇಡ, ಎಲ್ಲ ನಾವು ದೇವಸ್ಥಾನಕ್ಕೆ ಹೋದಾಗೂ ಅಷ್ಟೇನೆ ಸುಮ್ನೆ ಎಂಜಾಯ್ ಮಾಡೋಣ, ಯಾವ್ದು ಬೇಡ, ಫೋಟೋನ ತೆಗೆದ್ ಬೇಡ, ಏನು ಬೇಡ ಅಂತ ಅದೇ ದೀಪು ರಶ್ಮಿ ಎಲ್ಲ ಕ್ಯಾಪ್ಚರ್ ಮಾಡಕ್ಕ ಚೆನ್ನಾಗಿರುತ್ತೆ. ಯಾವಾಗಾದ್ರೂ ಬೇರೆ ಟೈಮಲ್ಲಿ ಅಂದ್ರೆ ನಾವು ಕುತ್ಕೊಂಡು ಸುಮ್ನೆ ಏನೋ ಬೇಜಾರಾದಾಗ ವಿಡಿಯೋ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಮಾಡು ಅಂತ ಹೇಳ್ತಾರಲ್ವಾ, ಅವಾಗ ಒಂಥರ ಖುಷಿ ಆಗುತ್ತೆ. ಹಂಗಾಗಿ ಈ ಕಂಟೆಂಟ್ ಕ್ರಿಯೇಷನ್ ಅನ್ನೋದು ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ನ ಕೊಟ್ಟಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂನು. ಇವಾಗ ಏನದು ಸಬ್ಬಕ್ಕಿ ಅಂದ್ರೆ ನೈಲಾನ್ ಸಬ್ಬಕ್ಕಿನ ತೋರಿಸ್ತಾ ಇದ್ದೀನಿ. ಇದನ್ನ ಹಾಕಿ ಪಾಯಸ ಮಾಡೋಣ ಅಂತ ಅನ್ಬಿಟ್ಟು ಇವಾಗ
ಬೇಯಿಸಿಟ್ಟಿದ್ನಲ್ವಾ, ಕುಕ್ಕರ್ ಕೂಗೇ ಇಲ್ಲ ಗೊತ್ತಾ ಇವತ್ತು. ಆಮೇಲೆ ಒಂದ್ ಸ್ವಲ್ಪ ಟ್ಯಾಪ್ ಮಾಡಿದೆ, ಸರಿ ಅಂತ ಅಂದ್ಬಿಟ್ಟು 2 ಸಲ ವಿಷಲ್ ಆಗೋಯ್ತು. ನೋಡಿದ್ರೆ ಫುಲ್ ಸಾಫ್ಟ್ ಆಗಿ ಬೆಂದ್ಬಿಟ್ಟಿದೆ. ಹಂಗಾಗಿ ಇದನ್ನ ಎಲ್ಲ ಕಡೆ ಬಿಡಿಸ್ಕೊಂತಾ ಇದ್ದೀನಿ. ಈರುಳ್ಳಿ ಕಟ್ಟಾಯ್ತು, ಪಾತ್ರೆಗಳು ತೊಳ್ದಾಯ್ತು, ಜ್ಯೂಸ್ ಕೂಡ ಮನೆಯವ್ರಿಗೆ ಮಾಡಿ ಕೊಟ್ಟಿದ್ದಾಯ್ತು. ಇನ್ನು ಅಕ್ಸೆ ಇದು ಫ್ಲಾಕ್ ಸೀಡ್ಸ್ ಮಜ್ಜಿಗೆ ಹೆಂಗ್ ಮಾಡೋದು ಅಂತ ಕೇಳ್ತಾ ಇರ್ತೀರಲ್ವಾ. ಏನಿಲ್ಲ, ಅಕ್ಸೆ ಬೀಜ ಅಂತ ಸಿಗುತ್ತೆ, ನಾನು 1 kg ಅಷ್ಟು ತರ್ತೀನಿ. ಅದನ್ನ ಹಾಕಿ ಸ್ವಲ್ಪ ಅರಿಶಿನ, ಸ್ವಲ್ಪ ಚಕ್ಕೆ, ಸ್ವಲ್ಪ ಮೆಣಸನ್ನ ತಿನ್ನೋದ್ರಿಂದ ಕ್ಯಾನ್ಸರ್ನ ತಡೆಗಟ್ಟುತ್ತೆ ಅಂತ ಹೇಳ್ತಾರೆ. ಹಂಗಾಗಿ 4 ಹಾಕಿ ಮೊದಲು ಪೌಡ್ರ್ ಮಾಡ್ಕೊಬೇಕು. ಪೌಡ್ರ್ ಮಾಡ್ಕೊಂಡು ನಂತರ ಮೊಸರನ್ನ ಹಾಕಿ ಚೆನ್ನಾಗಿ ರುಬ್ಬಿ ಕುಡಿಯೋವಂಥದ್ದು ತುಂಬಾನೇ ಒಳ್ಳೇದು, ಮೂಳೆಗಳಿಗೆ ಸ್ಟ್ರೆಂತ್ ಕೊಡುತ್ತೆ. ಹಂಗಾಗಿ ತುಂಬಾನೇ ಒಳ್ಳೇದು ಪ್ರತಿದಿನ ಕುಡಿಯೋದ್ರಿಂದ. ಹಂಗಾಗಿ ಇದನ್ನ ರುಬ್ಬಿ ಕುಡಿಯೋದು. ಇವಾಗ ಇದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಇನ್ನೊಂದೇನ್ ಗೊತ್ತಾ, ಸಮ್ ಟೈಮ್ ನಾವು ಓವರ್ ಥಿಂಕ್ ಮಾಡ್ಬಿಡ್ತೀವಿ. ಅಯ್ಯೋ ಫ್ಯೂಚರ್ ಅಲ್ಲಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅನ್ಬಿಟ್ಟು ಎಷ್ಟೇ ಬಂದ್ರೂನು, ಎಷ್ಟೇ ಒಂದ್ ಕಾರ್ ತಗೊಂಡ್ರೆ ಇನ್ನೊಂದ್ ಕಾರ್ ತಗೋಬೇಕು ಅಂತ ಆಸೆ ಆಗುತ್ತೆ. ಇನ್ನೊಂದ್ ಸ್ವಲ್ಪ ದುಡಿಬೇಕು, ಇನ್ನೊಂದ್ ಸ್ವಲ್ಪ ಮಾಡ್ಬೇಕು, ಅದು ಇದು ಎಂಜಾಯ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಅನ್ಬಿಟ್ಟು ಫ್ಯೂಚರ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಇಲ್ಲ ಅಂತಂದ್ರೆ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಇದು ಹಂಗಾಗಿತ್ತಲ್ವಾ, ಅದ್ ಹಿಂಗಾಗಿತ್ತಲ್ವಾ, ಅವ್ರು ಯಾಕೆ ಹಂಗಂದ್ರು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಇನ್ನೊಂದನ್ನ ಗಮನಿಸೋದೇ ಇಲ್ಲ ನಾವು. ಪ್ರೆಸೆಂಟ್ ಹಾಳಾಗ್ತಾ ಇದೆ, ಪ್ರೆಸೆಂಟ್ ನ ನಾವ್ ಎಂಜಾಯ್ ಮಾಡ್ತಾ ಇಲ್ಲ, ಅದ್ರಲ್ಲಿ ನಾವು ಬದುಕ್ತಾ ಇಲ್ಲ ಅನ್ನೋದನ್ನ ನಾವು ನೋಡ್ಕೊಳ್ಳೋದೇ ಇಲ್ಲ. ಎಲ್ಲದಕ್ಕೂ ಕಾರಣ ನಮ್ ನಾಲ್ಗೆ ಆಗಿರುತ್ತೆ. ಸಮ್ ಟೈಮ್ ಏನಾಗುತ್ತೆ, ಜಗಳನೂ ಅದರಿಂದಾನೇ ಆಗುತ್ತೆ, ನಮ್ಮ ಆರೋಗ್ಯನೂ ಅದರಿಂದಾನೇ ಹಾಳಾಗುತ್ತೆ ಅಂತಾನೆ ಹೇಳ್ಬೋದು. ಹಂಗಾಗಿ ನಮ್ ನಾಲ್ಗೆನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ, ಸ್ವಲ್ಪ ರುಚಿನ ನಾವು ನೋಡ್ಕೊಂಡು ಹೋಯ್ತು ಅಂತಂದ್ರೆ ಹೊಟ್ಟೆ ಹಾಳಾಗುತ್ತೆ ಸಮ್ ಟೈಮ್. ಹಂಗಾಗಿ ನೋಡ್ಕೊಂಡು ನಾವು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು, ಎಲ್ಲಿ ಮಾತಾಡ್ಬಾರ್ದು ಅಲ್ಲಿ ಮಾತಾಡ್ಬಾರ್ದು. ಓವರ್ ಥಿಂಕ್ ಮಾಡೋದಕ್ಕೆ ಹೋಗ್ಬಾರ್ದು. ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಆರೋಗ್ಯವೇ ಭಾಗ್ಯ ಅಲ್ವಾ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಹಂಗಾಗಿ ಆರೋಗ್ಯ ಕಡೆ ತುಂಬಾನೇ ಗಮನ ಕೊಡ್ಬೇಕಾಗತ್ತೆ. ಎಷ್ಟೇ ಗಮನ ಕೊಟ್ರುನು ಸಮ್ ಟೈಮ್ ನಮ್ಮ ಏನು ಲಕ್ಕು ಅಥವಾ ಏನೋ ಅದೃಷ್ಟನೋ ಏನೋ ಅಂತಾರಲ್ಲ, ಅದೇನಾದ್ರೂ ಕೆಟ್ಟಿತ್ತು ಅಂತಂದ್ರೆ ನಾವ್ ಏನೇ ಆದ್ರೂನು ಅದ್ರಲ್ಲಿ ತಪ್ಸ್ಕೊಳಕ್ ಆಗಲ್ಲ. ದೊಡ್ಡದ್ರಲ್ಲಿ ಆಗೋದು ಒಂದ್ ಚಿಕ್ಕದ್ರಲ್ಲಿ ಆಗತ್ತೆ ಅಷ್ಟೇನೆ. ಹಂಗಾಗಿ ಆದಷ್ಟು ನಾವು ಹೆಲ್ತ್ ಕಡೆ ಗಮನ ಕೊಟ್ಟು ಚೆನ್ನಾಗಿ ನಮ್ಮ ಲೈಫ್ ಸ್ಟೈಲ್ ನ ಚೆನ್ನಾಗಿ ಮಾಡ್ಕೋಬೇಕು ನಾವೇನೆ. ಆ ಪ್ರಯತ್ನ ಮಾಡೋಣ. ದೇವ್ರಿಗೆ ಬಿಟ್ಟಿದ್ದು. ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಲ್ವಾ, ಸೇಮ್ ಅದೇ ಸ್ಟೇಜ್ ಅಲ್ಲಿ ನಾನು ಕೂಡ ಇದ್ದೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತಾ ಇದ್ದೆ. ಓಲ್ಡ್ ಡೇ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ಇವ್ರು ಹಿಂಗ್ ಅಂದ್ರಲ್ವಾ, ಯಾಕೆ ನಾನೇನು ಅವ್ರಿಗೆ ಇದ್ ಮಾಡಿಲ್ವಲ್ಲ, ಯಾಕೆ ನನ್ ಬಗ್ಗೆ ಹಿಂಗ್ ಅನ್ಕೊಂತಾರೆ ಇವ್ರು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಇತ್ತೀಚೆಗೆ ನನ್ ಮೈಂಡ್ ಸೆಟ್ ಎಷ್ಟು ಚೇಂಜ್ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಅದು ಅಲ್ಲಿ ಕೇಳ್ತೀನಿ ಅಷ್ಟೇನೆ. ಅದ್ ನನ್ವರ್ಗುನು ತಗೊಳಕ್ಕೆ ಹೋಗಲ್ಲ. ನಂಗೇನು, ಅವ್ರ ನೆಗೆಟಿವ್ ನನಗ್ ಬೇಡ, ನನ್ನ ಲೈಫಲ್ಲಿ ಇರೋದೇ ನನಗ್ ಸಾಕು. ಆದಷ್ಟು ನಾನ್ ಪಾಸಿಟಿವ್ ಆಗಿರೋಕೆ ಯೋಚನೆ ಮಾಡ್ತೀನಿ. ಹಂಗಾಗಿ ತುಂಬಾನೇ ಲೈಫ್ ಚೇಂಜ್ ಆಗುತ್ತೆ. ಯಾಕೆಂದ್ರೆ ಅವ್ರ ನೆಗೆಟಿವ್ ಎಲ್ಲ ನಾವು ತಗೊಳ್ಳೋಷ್ಟು, ನಾವು ಹೋಲ್ಡ್ ಮಾಡೋವಷ್ಟು ನಮ್ಗೆ ಎನರ್ಜಿನೇ ಇಲ್ಲ ಅಂತ ಅನ್ಕೊಂಡು, ನಮ್ಮಲ್ಲಿ ಏನಿದೆ ನಮ್ಮ ಒಳ್ಳೆತನ, ನಮ್ಮ ಇದನ್ನ ನಾವ್ ಇನ್ಕ್ರೀಸ್ ಮಾಡ್ಕೋಬೇಕಾ ಹೊರ್ತು ಅವ್ರ ನೆಗೆಟಿವ್ ತಗೊಂಡು ಯೋಚನೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಇದು ಯಾವ್ದು ಮಾಡಕ್ ಹೋಗ್ಬಾರ್ದು. ಅವ್ರ ಮನಸ್ಥಿತಿ ಹೆಂಗಿದೆ ಅವ್ರು ಹಂಗ್ ಯೋಚನೆ ಮಾಡ್ತಾರೆ, ನಮ್ಮ ಮನಸ್ಥಿತಿ ಹೆಂಗಿದೆ ನಾವ್ ಹಂಗ್ ಯೋಚನೆ ಮಾಡೋಣ ಅಂತ ನಾವು ನಿರ್ಧಾರ ಮಾಡ್ಕೋಬೇಕಾಗತ್ತೆ. ಹಂಗಾಗಿ ಯಾವ್ದಕ್ಕೂ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು, ಓವರ್ ಥಿಂಕ್ ಮಾಡ್ಬಾರ್ದು. ಇದು ಹೇಳೋದು ತುಂಬಾ ಈಸಿ ಆಯ್ತಾ, ಅದನ್ನ ಫಾಲೋ ಮಾಡೋದು ಅಷ್ಟೇ ಈಸಿ ಆಗಿರುತ್ತೆ. ನಾನ್ ಮುಂಚೆ ಹಂಗ್ ಅನ್ಕೊಂತಾ ಇದ್ದೆ, ಅದೆಲ್ಲ ಆಗಲ್ಲ ಅಂತ. ಆದ್ರೆ ಆಗತ್ತೆ. ಪ್ರಯತ್ನ ಪಡ್ಬೇಕು ಅಷ್ಟೇನೆ. ಇವಾಗ ಒಂದು ಬಟ್ಲಷ್ಟು ನಾನು ಹೆಸರು ಬೇಳೆನ ಹಾಕೊಂಡಿದೀನಿ. ಪಾಯಸ ಮಾಡೋಣ ಬನ್ನಿ. ಆಮೇಲೆ 1 ಹಿಡಿಯಷ್ಟು ನಾನು ಕಡಲೆ ಬೇಳೆನ ಹಾಕಿ ಚೆನ್ನಾಗಿ ಅಂದ್ರೆ ಹುರ್ಕೋಬೇಕಾಗತ್ತೆ. ಹುರಿಬೇಕಂತಂದ್ರೆ ಎಲ್ಲೂ ಕೂಡ ಒಂದು ಕಾಳು ಕೂಡ ಸೀದೋಗ್ಬಾರ್ದು. ಆಯ್ತಾ. ಚೆನ್ನಾಗಿ ಹುರ್ಕೊಂಡ್ ನಂತರ ಅದನ್ನ ತೊಳ್ಕೊಂಡು ಮತ್ತೆ ನೀರ್ ಹಾಕಿ 3 ನೀರ್ ಹಾಕೊಂಡು ನಾನಿಲ್ಲಿ ಇದ್ ಕಾಲ್ ಗಂಟೆಲಿ ಆಗೋಗುತ್ತಪ್ಪ ಈ ಪಾಯಸ. ಅಷ್ಟು ಸೂಪರ್ ಆಗಿರುತ್ತೆ. ಒಂದ್ ಕಡೆ ಅದನ್ನಿಟ್ನಾ, ಹೆಸರುಬೇಳೆ ಕಡಲೆಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನ. ಇನ್ನೊಂದ್ ಕಡೆ ಸ್ವಲ್ಪ ಬೆಲ್ಲನ ಶೋಧಿಸ್ಕೊಳ್ಳೋಣ ಅಂತ ಅನ್ಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೀನ. ಇನ್ನೊಂದ್ ಕಡೆ ಏನ್ ಮಾಡ್ದೆ, ಕಾಯಿ ಹಾಕೊಂಡೆ, ಏಲಕ್ಕಿ ಹಾಕೊಂತಾ ಇದ್ದೀನಿ, 1 ಹೋಳು ಕಾಯಿ ಹಾಕಿದೀನಿ. ಒಂದು ಇದ್ರಕ್ಕೆ ಅಕ್ಕಿ ಹಾಕ್ತಾ ಇಲ್ಲಲ್ಲ, ಹಂಗಾಗಿ ಬಾದಾಮಿ ಮತ್ತೆ ಗೋಡಂಬಿ ಎರಡೂನು ಕೂಡ ಒಂದ್ 4 ಹಾಕೊಂಡಿದೀನಿ. ಇನ್ನೊಂದ್ ಚೂರ್ ಕಾಯಿ ಇತ್ತು, ಅದನ್ನೇನ್ ಮಾಡೋದು ಇಟ್ಕೊಂಡು ಅಂತ ಅದನ್ನು ಕೂಡ ಹಾಕೊಂಡೆ. ಇನ್ನು ಒಂದು ಬಾಣ್ಲಿ ಇಟ್ಕೊಂಡು ಒಂದು 2 ರಿಂದ 2.5 ಸ್ಪೂನ್ ಅಷ್ಟು ಗಸಗಸೆ ಹಾಕಿ ಸ್ವಲ್ಪ ಬೆಚ್ಚಗ್ ಮಾಡಿ ಹಾಕ್ತಾ ಇದ್ದೀನಿ. ಇಷ್ಟೇನೆ, ಕಾಯಿ, ಏಲಕ್ಕಿ, ಬಾದಾಮಿ, ಗೋಡಂಬಿ, ಆಮೇಲೆ ಗಸಗಸೆ ಇಷ್ಟನ್ನು ಕೂಡ ನುಣ್ಣಗೆ ರುಬ್ಕೊಳ್ಳೋಣ ಅಂತ ಅನ್ಬಿಟ್ಟು ಮಿಕ್ಸಿಗೆ ಹಾಕ್ತೆ. ಅಷ್ಟರಲ್ಲಿ ಗೋಡಂಬಿ ಮತ್ತೆ ಬಾದಾಮಿ, ದ್ರಾಕ್ಷಿ ಒಣ ದ್ರಾಕ್ಷಿ ಇರುತ್ತಲ್ಲ ಅದಿರ್ಲಿಲ್ಲ, ಹಂಗಾಗಿ ಕಪ್ಪು ದ್ರಾಕ್ಷಿ ಇತ್ತು, ಅದನ್ನೇ ಹಾಕಿ ತುಪ್ಪದಲ್ಲಿ ಹುರ್ಕೊಂಡು ಒಂದ್ ಸೈಡ್ ಎತ್ತಿಟ್ಕೊಂಡು, ಇವಾಗ ನಾನೇನ್ ಮಾಡ್ತೀನಿ, ನೈಲಾನ್ ಸಬ್ಬಕ್ಕಿ ಇತ್ತಲ್ಲ ಅದನ್ನೇನೆ ಆ ತುಪ್ಪದಲ್ಲಿ ಅವಲಾಗೋವರೆಗೂ ಅಂದ್ರೆ ಪುರಿ ತರ ಆಗುತ್ತೆ ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ. ಹಂಗಾಗಿ ಹುರ್ಕೊಳ್ತಾ ಇದೀನಿ. 20,000 ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಈ ಪಾಯಸ ಮಾಡ್ತಾ ಇರೋದು ಖುಷಿಗೆ. ಮಕ್ಳು ಹೇಳಿದ್ರು, ಏನಮ್ಮ 20,000 ಕಂಪ್ಲೀಟ್ ಆಗಿದೆ, ನೀನೇನ್ ಮಾಡಲ್ವಾ ಸ್ವೀಟು ಅಂತ. 10,000 ಏನೋ ಮಾಡಿದೆ, ಕೇಸರಿಬಾತು ಏನೋ ಮಾಡಿದೆ ಅನ್ಸುತ್ತೆ. ಹಂಗಾಗಿ ಇವಾಗ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಪಾಯಸ. ಒಂದ್ಸರಿ ಟ್ರೈ ಮಾಡಿ ನೋಡಿ ಆಯ್ತಾ.
ಇವಾಗ ಸಬ್ಬಕ್ಕಿನ ತಗೊಂಡು ಅದೇ ತುಪ್ಪದಲ್ಲಿ ನಾನು ಅವ್ಲಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ನೋಡಿ ಯಾವ ತರ ಆಗ್ತಾ ಇದೆ ಅಂತ ಪುರಿ ತರ ಊದ್ತಾ ಇದೆ ಅಲ್ಲ. ಇವಾಗ ಅದನ್ನ ಶಿಫ್ಟ್ ಮಾಡ್ಕೊಂಡೆ. ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ನಲ್ಲ ಅದಕ್ಕೇನೆ ನಾನು ಎತ್ಕೊಂಡು ಅದೇ ಬಾಣ್ಲಿಗೆ ನಾನು ಈ ಒಂದು ಕಾಯಿ ಮತ್ತೆ ಏಲಕ್ಕಿ ಎಲ್ಲ ರುಬ್ಕೊಂಡಿದ್ದೆ ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೆ, ಅದನ್ನೇ ಹಾಕಿ ಕಾಯಿನ ಒಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ಹುರ್ಕೊಳ್ತೀನಿ. ಯಾಕೆಂದ್ರೆ ಹಸಿ ಸ್ಮೆಲ್ ಹೋಗ್ಲಿ ಅಂತ ಅಷ್ಟೇನೆ, ಇನ್ನೇನು ಇಲ್ಲ. ಒಂದ್ 3 ನಿಮಿಷ ಹುರಿದ್ರೆ ಅದೆಲ್ಲ ಉಪ್ಪು ಅಂದಂಗ ಅನ್ಸುತ್ತೆ. ಕುದಿ ಬರುತ್ತೆ ನೋಡಿ. ನೋಡಿ ಈ ತರ ಕುದಿತಾ ಇದೆ ಅಲ್ವಾ. ಇವಾಗ ಏನ್ ಬೆಲ್ಲನ ನಾನು ಕಾಯಿಸ್ಕೊಂಡಿದ್ದೆ ನೋಡಿ, ಅದನ್ನ ಶೋಧಿಸ್ಕೊತಾ ಇದ್ದೀನಿ. ಈ ತರ ಶೋಧಿಸ್ಕೊಂಡು ಆಮೇಲೆನೆ ಇದಕ್ಕೆ ಹೆಸರುಬೇಳೆ ಮತ್ತೆ ಕಡಲೆಬೇಳೆನ ಕೂಗ್ಸಿಟ್ಟಿದ್ದೆ ನೋಡಿ, ಚೆನ್ನಾಗಿ ಬೆಂದಿದೆ. ಅದನ್ನು ಕೂಡ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಇನ್ನೊಂದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಹುರಿದಿಟ್ಕೊಂಡಿದ್ದೆ ನೋಡಿ, ಅದ್ರ ಜೊತೆ ನೈಲಾನ್ ಸಬ್ಬಕ್ಕಿನೂ ಕೂಡ ಹುರಿದಿಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲ್ನ ಹಾಕೊಂಡ್ರೆ ಪೂರ್ತಿಯಾಗಿ ಪರ್ಫೆಕ್ಟ್ ಆದಂತ ಒಂದು ಪಾಯಸ ರೆಡಿ ಆಗ್ಬಿಡುತ್ತೆ. ಒಂದ್ 5 ನಿಮಿಷ ಕುದಿಸ್ಬೇಕು ಅಷ್ಟೇನೆ. ತುಂಬಾ ಚೆನ್ನಾಗಿ ಸಬ್ಬಕ್ಕಿ ಮತ್ತೆ ಎಲ್ಲ ಹೊಂದ್ಕೊಂಡು ಹೋಗುತ್ತೆ. ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಚಾಮುಂಡಿ ಬೆಟ್ಟದ ಹತ್ರ ಒಂದು ಹೋಟ್ಲ್ ಇದೆ, ಅಲ್ಲಿ ಮಾಡ್ತಾರೆ ಆಯ್ತಾ. ನಾವು ಮಿಲ್ಸ್ ತಗೊಂಡಾಗ ಇದನ್ನ ಕೊಡೋರು. ನಾನೇನ್ ಮಾಡ್ತಾ ಇದ್ದೆ, ಅನ್ನ ಸಾಂಬಾರ್ ಏನು ತಿಂತಿರ್ಲಿಲ್ಲ. ಇನ್ನೊಂದ್ ಬೌಲ್ ಇಸ್ಕೊಂಬನ್ರಿ ಅಂತ ಅನ್ಬಿಟ್ಟು ಮನೆಯವ್ರ ಹತ್ರ ಹೇಳಿ ಇಸ್ಕೊಂಡು ಅದನ್ನೇ ತಿಂತಾ ಇದ್ದೆ. ಅಷ್ಟು ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಬೇಗ ಆಗುತ್ತೆ, 15 ನಿಮಿಷದಲ್ಲಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಆಯ್ತಾ. ಇನ್ನೊಂದು ನಮ್ಮ ಲೈಫಲ್ಲಿ ನಾವೆಲ್ಲರೂ ಅಭ್ಯಾಸ ಮಾಡ್ಬೇಕಾಗಿರೋದು ಅಥವಾ ಅಳವಡಿಸ್ಕೋಬೇಕಾಗಿರೋದು ಏನು ಅಂದ್ರೆ, ನಾನು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀನಿ, ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ಖುಷಿ ಪಡ್ಬೇಕು. ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ. ಬೆಳಗ್ಗೆ ಎದ್ರೆ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ರೆ ಇನ್ನಷ್ಟು ಕಂಪ್ಲೇಂಟ್ಸ್ ಇರೋಂತ ಸಿಚುವೇಶನ್ ನಾವು ಅಟ್ರಾಕ್ಟ್ ಮಾಡ್ತೀವಿ. ಅದ್ರ ಬದಲು ಒಳ್ಳೆ ಮಕ್ಳಿದಾರೆ, ಒಳ್ಳೆ ಗಂಡ ಇದಾರೆ, ತಿನ್ನೋದಕ್ಕೆ 3 ಹೊತ್ತು ಊಟ ಇದೆ, ಒಳ್ಳೆ ಬಟ್ಟೆ ಹಾಕೊಳ್ಳೋದಕ್ಕೆ ಒಂದು ಅರ್ಹತೆ ಇದೆ ನಮ್ಗೆ, ಅಥವಾ ಏನ್ ಬೇಕೋ ಅದನ್ನ ತಗೊಂಡು ಇಮಿಡಿಯೇಟ್ ನಾವು ತಿನ್ನೋದಕ್ಕೆ ಅಷ್ಟು ದೇವ್ರು ನಮ್ಗೆ ಕೊಟ್ಟಿದ್ದಾನೆ ಅಂತ ನಾವು ಏನಿದೆಯೋ ಅದರಲ್ಲಿ ನಾವು ಖುಷಿ ಪಡ್ತಾ ಇದ್ರೆ ಇನ್ನಷ್ಟು ಒಳ್ಳೇದನ್ನ ಅಟ್ರಾಕ್ಟ್ ಮಾಡ್ತೀವಿ ಅಂತ ನನಗನ್ಸುತ್ತೆ. ಹಂಗಾಗಿ ಅದಿಲ್ಲ ಇದಿಲ್ಲ ಅನ್ನೋದಕ್ಕಿಂತ ನನ್ನ ಹತ್ರ ಏನಿದೆ ಅದರಲ್ಲಿ ಖುಷಿ ಪಟ್ಟಾಗ ಒಳ್ಳೇದು ಅಂತ ನಮ್ಮ ಮನಸ್ಥಿತಿನೂ ಚೆನ್ನಾಗಿರುತ್ತೆ, ಮನಸ್ಥಿತಿನೂ ಚೆನ್ನಾಗಿರುತ್ತೆ. ಇವಾಗ ಪಾಯಸ ರೆಡಿ ಆಯ್ತು ನೋಡಿ, ಈ ತರ ಆಗಿದೆ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ರೆ ಇನ್ನ ಗಟ್ಟಿ ಆಗುತ್ತೆ. ಯಾಕೆಂದ್ರೆ ಹೆಸರುಬೇಳೆ ಮಿಕ್ಸ್ ಮಾಡಿರ್ತೀವಲ್ಲ, ಹಂಗಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅಮ್ಮನ ಮನೆಗೆ ಹೋಗಿ ಸ್ವಲ್ಪ ಪಾಯಸ ಕೊಟ್ಬಿಟ್ಟು ಹಂಗೆ ಡಿಮಾರ್ಟ್ ಹೋಗೋಣ ಅಂತ ಇವತ್ತು ಪ್ಲಾನ್ ಇತ್ತಲ್ವಾ. ಎಲ್ಲಾನು ಕೂಡ ಬರ್ದು ಇಟ್ಕೊಂಡಿದ್ದೆ. ಅಂದ್ರೆ ಚಂದು ಇದ್ದಾನೆ, ಚಂದು ನಾನಿಬ್ರು ಹೋಗೋಣ ಅಂತ. ಮಧ್ಯಾಹ್ನ ಯಾಕೋ ಒಂದು ಕ್ರಿಸ್ಪ್ ಆಗಿ ದೋಸೆ ತಿನ್ಬೇಕು ಅನಿಸ್ತು. ಹಂಗಾಗಿ ದೋಸೆ ಮಾಡ್ಕೊಂಡು ಆಲೂಗಡ್ಡೆ ಪಲ್ಯ ತುಂಬಾ ಚೆನ್ನಾಗಿತ್ತು, ಸ್ಪೈಸಿ ಆಗಿತ್ತಲ್ವಾ. ಹಂಗಾಗಿ ಸ್ವಲ್ಪ ಪಾಯಸ ಕುಡಿದ್ಬಿಟ್ಟು ಚಂದು ಬಿಸಿಲು ಇದೆಯಲ್ವಾ, ಹಂಗಾಗಿ ಸಂಜೆ ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಅಮ್ಮನ್ಗೆ ಚಂದು ಜೊತೆ ಮಾತಾಡ್ಕೊಂಡು ಹಾಲಲ್ಲಿ ಹಂಗೆ ಮಲ್ಕೊಂಡಿದೀನಿ. ಅದ್ ಹೆಂಗ್ ನಿದ್ದೆ ಬಂತು ಅಂತ ಗೊತ್ತಿಲ್ಲ. ಈ ಪಾಯಸ ಕುಡಿದ್ರಂತೂ ನಿಜವಾಗ್ಲೂ ಸಖತ್ ನಿದ್ದೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಗಸಗಸೆ ನಿಮ್ಗೆ ಗೊತ್ತಲ್ವಾ, ಮುಂಚೆಯಿಂದನೂ ದೊಡ್ಡೋರು ಹೇಳ್ತಾರೆ ಗಸಗಸೆ ಪಾಯಸ ಕುಡಿದ್ರೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ. ಖಂಡಿತವಾಗ್ಲೂ ಅದ್ ನಿಜ. ನೋಡ್ತೀನಿ 5:45 ಆಗ್ಬಿಟ್ಟಿದೆ. ಮಧ್ಯಾಹ್ನ ಒಂದು 3 ಗಂಟೆಗೇನೋ ಸುಮ್ನೆ ಮಾತಾಡ್ಕೊಂಡ್ ಕೂತಿದ್ದು ನಾನು ಚಂದು. ಹಂಗೆ ಮಲ್ಕೊಂಡ್ಬಿಟ್ಟಿದೀನಿ. ಎದ್ ನೋಡಿದ್ರೆ 5:45. ಅವಾಗ ಹೋಗಕ್ಕಾಗುತ್ತಾ ಡಿಮಾರ್ಟ್ಗೆ, ಫುಲ್ಲು ಅಲ್ಲಿ ಟ್ರಾಫಿಕ್ ಇರುತ್ತೆ ಅಂತ ಅನ್ಬಿಟ್ಟು ಅಮ್ಮನ ಮನೆಗೆ ಹೋಗಿ ಪಾಯಸ ಕೊಟ್ಬಿಟ್ಟು ಪಕ್ಕದಲ್ಲೇ ಇರುವಂತ ಒಂದು ಶಾಪ್ಗೆ ಹೋಗ್ಬಿಟ್ಟು ನನ್ಗೆ ಏನೇನ್ ಎಮರ್ಜೆನ್ಸಿ ಬೇಕಿತ್ತು ಅದನ್ನ ಮಾತ್ರ ತಗೊಂಡ್ ಬಂದೆ. ಇನ್ನೇನ್ ಮಾಡೋದು, ಮುಂದಿನ ವಾರ ನೋಡಿದ್ರೆ ಆಯ್ತು, ಹೋದ್ರೆ ಆಯ್ತು ಡಿಮಾರ್ಟ್ಗೆ ಅಂತ ಅನ್ಬಿಟ್ಟು ಅರ್ಜೆಂಟ್ ಏನೇನ್ ಬೇಕು ಅದನ್ನೆಲ್ಲ ತಗೊಂಡ್ ಬಂದೆ. ಅಷ್ಟರಲ್ಲಿ ನಾನು ಒಬ್ಳೆ ಹೋಗಿದ್ದೆ. ಆಮೇಲೆ ತಂದು ಇವಾಗ ಏನೇನ್ ಬೇಕು ಅದನ್ನೆಲ್ಲ ಮಾಡ್ಕೋಬೇಕು. ನಾಳೆ ಸ್ವಲ್ಪ ಕೆಲಸ ಇದೆ, ಬ್ಯಾಂಕ್ ಎಲ್ಲ ಹೋಗ್ಬೇಕು. ಹಂಗಾಗಿ ನಾಳೆ ಡಿಮಾರ್ಟ್ಗೆ ಹೋಗಕ್ಕಾಗಲ್ಲ. ಹಂಗಾಗಿ ಇವಾಗ ಏನ್ ಬೇಕು ಅದನ್ನ ತಗೊಂಡ್ ಬಂದಿದ್ದೀನಿ. ಮುಂದಿನ ವಾರ ಹೋದಾಗ ಬೇಕಾದ್ರೆ ನಿಮ್ಗೆ ತಿಳಿಸ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ದಿನ, ಹಿಂಗಾಯ್ತು. ಈ ಪಾಯಸನ ನೀವು ಟ್ರೈ ಮಾಡ್ಲೇಬೇಕು, ಅಷ್ಟು ಸೂಪರ್ ಆಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನಿದ್ದೆ ಚೆನ್ನಾಗಿ ಬರುತ್ತೆ. ನೈಟ್ ಹೊತ್ತು ಏನಾದ್ರು ಮಾಡ್ಕೊಂಡು ಕುಡಿದ್ರಿ ಅಂತಂದ್ರೆ, ನಾನಿಲ್ಲಿ ಸಾಸಿವೆ ಬೇಕಿತ್ತು, ಜೀರಿಗೆ ಬೇಕಿತ್ತು, ಆಮೇಲೆ ಸಿರಿಧಾನ್ಯದೆಲ್ಲ ಬೇಕಿತ್ತು, ಆಮೇಲೆ ರಾಜಮುಡಿ ಅಕ್ಕಿ ಬೇಕಿತ್ತು, ಅದನ್ನ ತಗೊಂಡ್ ಬಂದೆ. ಮೆಣಸಿನಕಾಯಿ ಒಗ್ಗರಣೆಗೆ ಅಂತೂ ಮೆಣಸಿನಕಾಯಿ ಬೇಕೇ ಬೇಕು. ಹಂಗಾಗಿ ಅದೆಲ್ಲಾನು ಕೂಡ ತಗೊಂಡ್ ಬಂದೆ.